ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ದಿನಾಂಕ 12/5/2025 ಸೋಮವಾರ, ವಿಶ್ವವಸು ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಶುಕ್ಲ ಪಕ್ಷದ ಪೌರ್ಣಿಮಾ ತಿಥಿ, ವಿಶಾಖ ನಕ್ಷತ್ರ, ವರಿಯಣ ಯೋಗ, ಭದ್ರಕರ್ಣ. ಇಂದಿನ ಪಂಚಾಂಗದ ಫಲ. ರಾಹುಕಾಲ ಬೆಳಗ್ಗೆ 7:36ರಿಂದ 9:10, ಯಮಗಂಡ ಕಾಲ 10:45ರಿಂದ 12:20, ಅಭಿಜಿತ್ ಲಗ್ನ 11:55ರಿಂದ 12:45, ದುರ್ಮುಹೂರ್ತ 12:45ರಿಂದ 1:36. ಮೇಷರಾಶಿ. ಯಾರು ಮೇಷರಾಶಿಯವರು ವ್ಯಾಪಾರ ವ್ಯವಹಾರವನ್ನು ಮಾಡ್ತಿರ್ತಾರೋ ಅವರಿಗೆ ಈ ದಿನ ಲಾಭದಾಯಕ ದಿನವಾಗಿರುತ್ತೆ. ಪ್ರಮುಖ ಸರ್ಕಾರಿ ಅಧಿಕಾರಿಗಳು ಹಾಗೂ ಸರ್ಕಾರಿ ಉದ್ಯೋಗಿಗಳಿಗೆ ಶುಭ ದಿನವಾಗಿರುತ್ತೆ. ಅಂದರೆ ಅವರ ಮನಸ್ಸಲ್ಲಿ ಅನ್ಕೊಂತಿರ್ತಾರೆ, ಇವತ್ತು ಸೋಮವಾರ ಕೆಲಸಕ್ಕೆ ಹೋದರೆ ಅಧಿಕ ಒತ್ತಡ ಇರುತ್ತೋ, ಕೆಲಸ ಜಾಸ್ತಿ ಇರುತ್ತೆ ಅಂತ ಅನ್ಕೊಂಡೇ ಹೋಗಿರ್ತೀರಾ. ಆದರೆ ಮಾಡತಕ್ಕಂಥ ಕೆಲಸದಲ್ಲಿ ಸ್ವಲ್ಪ ಆರಾಮ್ಸೆ ಅಂತ ಅನಿಸುತ್ತೆ ಅಂಥೇಳಿ ಈ ದಿನ ನಿಮಗೆ ಭಾವನೆ ಬರುತ್ತೆ. ಜನಗಳ ವಿರೋಧ ಮೇಷರಾಶಿಯವರಿಗೆ ಜಾಸ್ತಿ ಇರುತ್ತೆ ಈ ದಿನ. ಕೊಂಚ ಮಟ್ಟಿಗೆ ಜಾಗೃತೆಯಿಂದ ಮೂರನೇ ವ್ಯಕ್ತಿ ಅಂದರೆ ಬೇರೆಯವರೊಂದಿಗೆ ವ್ಯವಹರಿಸಬೇಕಾದ್ರೆ, ಮಾತುಕತೆ ಆಡಬೇಕಾದ್ರೆ ಸ್ವಲ್ಪ ಜಾಗೃತೆಯಿಂದ ಇರತಕ್ಕಂಥದ್ದು. ಈ ದಿನ ನಿಮಗೆ ಹಣಕಾಸಿನ ಅಡೆತಡೆಗಳಾಗತ್ತೆ ಅಂತ. ಅಂದರೆ ಯಾವುದೋ ಒಂದು ಹಣ ಬರಬೇಕು ಅಂತ ಅಂದ್ಕೊಂಡಿರ್ತಾರೆ, ಅದನ್ನು ಬೇರೆ ಕಡೆ ಕಮಿಟ್ಮೆಂಟ್ ಅಂತ ಇಟ್ಕೊಂಡಿರ್ತಾರೆ. ಆದರೆ ಆ ಹಣಕಾಸು ಇವತ್ತು ನಿಮ್ಗೆ ಕೈ ಸಿಗೋದು ತಡವಾಗತ್ತೆ ಅಥವಾ ಸಿಗೋದೇ ಇಲ್ಲ. ಹಣಕಾಸಿನ ವಿಚಾರದಲ್ಲಿ ಮೇಷರಾಶಿಯರು ಇವತ್ತು ಜಾಗೃತೆಯಿಂದಿರಿ. ಇಲ್ಲದಿದ್ದರೆ ಹಣಕಾಸಿನ ಗೋಜಿನಲ್ಲಿ ಈ ದಿನ ಸಿಗಾಕೊಂಡ್ಬಿಡ್ಬೋದು ಅಂತ. ವೃಷಭರಾಶಿಯವರಿಗೆ ಈ ದಿನ ನೀವು ಮಾಡತಕ್ಕಂಥ ಕೆಲಸದಲ್ಲಿ ಉತ್ತಮ ಪ್ರಶಂಸೆಯನ್ನ ಸಿಗತಕ್ಕಂಥ ದಿನವಾಗಿರುತ್ತೆ. ಅಂದರೆ ನೀವು ಮಾಡ್ತಕ್ಕಂಥ ಕೆಲಸ ತುಂಬ ಚೆನ್ನಾಗಿದೆ, ಉತ್ತಮ ಕೆಲಸ ಮಾಡ್ತಿದ್ಯಾ ಅಂತೇಳಿ ನಿಮ್ಮನ್ನ ಪ್ರಶಂಸಿಸ್ತಾರೆ, ಉತ್ತೇಜನ ಕೊಡ್ತಾರೆ. ಅದೇ ರೀತಿ ಯಾರು ಮೆಡಿಕಲ್ ರೆಪ್ಗಳಾಗಿರ್ತೀರಾ ಅಥವಾ ಮೆಡಿಕಲ್ ಸ್ಟೋರ್ಗಳನ್ನು ಇಟ್ಕೊಂಡಿರ್ತಾರ ಅವರಿಗೆ ಲಾಭದಾಯಕ ದಿನವಾಗಿರುತ್ತೆ. ಯಥೇಚ್ಛ ವ್ಯಾಪಾರ ಆಗುತ್ತೆ ಅಥವಾ ಮೆಡಿಕಲ್ ರೆಪ್ಗಳಿಗೆ ಒಂದಷ್ಟು ಲಾಭದಾಯಕ ಸುದ್ದಿ ಅಥವಾ ಹಣಕಾಸಿನ ವಿಚಾರದಲ್ಲಿ ಪ್ರಮೋಷನ್ಸ್ ಆಗಿರ್ಬೋದು ಅಥವಾ ಒಂದಷ್ಟು ಇನ್ಸೆಂಟಿವ್ಸ್ ಆಗಿರ್ಬೋದು ಇವತ್ತು ಜಾಸ್ತಿ ಸಿಗುತ್ತೆ ಅಂತ. ಮನಸ್ಸಿಗೆ ಗೊಂದಲ ಕೂಡ ಆಗುತ್ತೆ ವೃಷಭರಾಶಿಯವರು, ಅದೊಂದು ಸ್ವಲ್ಪ ನಿಭಾಯಿಸ್ಕೊಡಿ. ಇಲ್ಲದಿದ್ದರೆ ಇಡೀ ದಿನ ವ್ಯಾಜ್ಯದಲ್ಲೇ ಮನಸ್ಸನ್ನು ಹಾಳು ಮಾಡ್ಕೊಂಡ್ಬಿಡ್ತೀರಾ ಅಂತ. ಈ ದಿನ ನೀವು ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಸಂಭವವಾಗ್ಬೋದು. ಅಂದರೆ ಏನು ನೂತನ ವ್ಯವಹಾರಗಳನ್ನು ಪ್ರಾರಂಭಿಸಬೇಕು ಅಂತಿರ್ತೀರಾ ಅಥವಾ ವ್ಯಾಪಾರವನ್ನೇ ಮಾಡ್ತಾ ಇರ್ತಾರೋ ಅದರಲ್ಲಿ ನಷ್ಟವಾಗತ್ತೆ ಅಥವಾ ಲಾಭದಲ್ಲಿ ಒಂದಷ್ಟು ಶೇಖರಣಾ ಪ್ರಮಾಣ ಕಮ್ಮಿ ಆಗುತ್ತೆ. ವೃಷಭರಾಶಿಯವರಿಗೆ ಜಾಗ್ರತೆಯಿಂದ ವ್ಯಾಪಾರವನ್ನು ಮಾಡಿ. ಮಿಥುನ ರಾಶಿಯಲ್ಲಿ ಪ್ರಮುಖವಾಗಿ ಯಾರು ಕೆಲಸವನ್ನ ಮಾಡ್ತಾ ಇರ್ತೀರಾ, ಒಂದು IT-BT ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿರ್ತೀರಾ ಅಥವಾ ವರ್ಕ್ ಫ್ರಮ್ ಹೋಮ್ ಕೆಲಸಗಳನ್ನು ಯಾರು ಒಂದಷ್ಟು ಸಾಫ್ಟ್ವೇರ್ ವಿಚಾರಗಳಲ್ಲಿ ಕೆಲಸ ಮಾಡ್ತಿರ್ತೀರೋ ನಿಮ್ಮ ಕೆಲಸದಲ್ಲಿ ಈ ದಿನ ವಿರೋಧವನ್ನು ಕಟ್ಟಿಕೊಳ್ತೀರಾ. ಅಂದರೆ ನಿಮ್ಮ ಸಹೋದ್ಯೋಗಿಗಳೇ ನೀವು ಮಾಡತಕ್ಕಂಥ ಕೆಲಸವನ್ನು ಕಿರಿಕಿರಿ ಮಾಡ್ಬೋದು. ಮನಸ್ಸಿಗೆ ನೆಮ್ಮದಿ ಈ ದಿನ ಕೊಂಚ ಮಟ್ಟಿಗೆ ಕಮ್ಮಿಯೇ ಇರುತ್ತೆ. ಯಾರ ಸ್ಟಾಕ್ ಏನಾರ ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೆ ಏನಾರ ಹೋಗಬೇಕು ಅಂತಿದ್ರೆ ಮಿಥುನ ರಾಶಿಯವರು ಜಾಗೃತೆಯಿಂದ ಹೆಜ್ಜೆ ಇಡಿ. ಇಲ್ಲದಿದ್ದರೆ ಹಣವನ್ನು ಕಳೆದುಕೊಂಡ್ಬಿಡ್ಬೋದು ಅಂತ. ಈ ದಿನ ಕುಟುಂಬದೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ ನಿಮ್ದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಈ ದಿನ ಉತ್ತಮ ದಿನವಾಗಿರುತ್ತೆ ಅಂತ. ಅಂದರೆ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡೋದಕ್ಕೆ ಈ ದಿನ ಒಂದು ದೊಡ್ಡ ಹೆಜ್ಜೆಯನ್ನು ನೀಡ್ತೀರಾ. ಅದು ಮನಸ್ಸಿಗೂ ಸಮಾಧಾನವಾಗುತ್ತೆ. ಭವಿಷ್ಯದಲ್ಲಿ ಆ ಸರಸ್ವತಿ ಅನುಗ್ರಹದಿಂದ ಉತ್ತಮ ಕೀರ್ತಿಯನ್ನ ಮಿಥುನ ರಾಶಿಯವರು ಪಡೆದುಕೊಳ್ಳಬಹುದು. ಕರ್ಕಾಟಕ ರಾಶಿಯಲ್ಲಿ ಯಾರು ಆರೋಗ್ಯದ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತೀರೋ ನಿಮ್ಮ ಆರೋಗ್ಯದ ಮೇಲೆ ಗಮನವಿರಲಿ. ಈ ದಿನ ನಿಮ್ಮ ಆರೋಗ್ಯದಲ್ಲಿ ಏರುಪೇರಾಗತ್ತೆ ಅಂತ. ಯಾರು ಭೂ ವ್ಯವಹಾರವನ್ನು ಮಾಡ್ತಿರ್ತಾರೆ, ಬಿಸ್ನೆಸ್ಸನ್ನು ಮಾಡ್ತಿರೋ, ರಿಯಲ್ ಎಸ್ಟೇಟನ್ನು ಮಾಡ್ತಿರ್ತಾರೋ ಅವರಿಗೆ ಈ ದಿನ ಲಾಭದಾಯಕವಾಗಿರುತ್ತೆ. ಕಲಾವಿದರಿಗೆ ಶುಭ ದಿನವಾಗಿರುತ್ತೆ. ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ನೂತನ ಕೆಲಸವನ್ನು ಪ್ರಾರಂಭಿಸಬೇಕು ಅಂತ ಹೇಳಿದವರಿಗೆ ಇವತ್ತು ನಿಮ್ಮ ಒಂದಷ್ಟು ಪ್ರಿಯ ಸ್ನೇಹಿತರು, ಹಿತೈಷಿಗಳು ಬೆನ್ನೆಲುಬಾಗಿ ನಿಂತುಕೊಳ್ತಾರೆ. ಆ ಕೆಲಸಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾರೆ, ಸಹಾಯವನ್ನು ಕೂಡ ಮಾಡ್ತಾರೆ. ಆ ಸಹಾಯವನ್ನ ಒಳ್ಳೆ ಮಾರ್ಗದೊಂದಿಗೆ ಉಪಯೋಗಿಸ್ಕೊಳ್ಳಿ. ಖಂಡಿತವಾಗಿಯೂ ಕಟಕರಾಶಿಯವರು ಆ ಕೆಲಸದಿಂದ ಒಳ್ಳೆ ಲಾಭವನ್ನ, ಕೀರ್ತಿನ ಸಂಪಾದನೆ ಮಾಡ್ಬೋದು ಅಂತ. ಅಂದರೆ ಪ್ರತಿಯೊಬ್ಬರಿಗೂ ಇಡೀ ಜೀವನದಲ್ಲಿ ಆ ಭಗವಂತ ಒಂದು ಅವಕಾಶವನ್ನು ಕೊಡ್ತಾನೆ ಅಂತ. ಅದು ನಾನಾಗಿರಲಿ, ನೀವಾಗಿರಲಿ, ಇನ್ನೊಬ್ಬರಾಗಿರಲಿ, ಯಾವ ವ್ಯಕ್ತಿ ಹುಡ್ತಾನೋ ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಭಗವಂತ ಕೊಡ್ತಾನೆ. ಆ ಅವಕಾಶವನ್ನ ನಾವು ಯಾವ ರೀತಿ ಯೂಸ್ ಮಾಡ್ಕೊಳ್ತೀವಿ ಅಂದರೆ ಉಪಯೋಗಿಸ್ಕೊಳ್ತೀವಿ, ಅದರ ಮೇಲೆ ನಮ್ಮ ಭವಿಷ್ಯ ಇರುತ್ತೆ ಅಂತ. ತುಂಬ ಜನ ಏನು ಮಾಡ್ತಾರೆ, ಆ ಅವಕಾಶವನ್ನು ಉಪಯೋಗಕ್ಕಿಂತ ದುರ್ಬಳಕೆಯನ್ನು ಚೆನ್ನಾಗಿ ಮಾಡ್ಕೊಂಡ್ಬಿಡ್ತಾರೆ. ಯಾರೊಬ್ರು
ಏನೋ ದುಡ್ಡನ್ನು ಕೊಡ್ತಾ ಇದ್ದಾರೆ ಅಥವಾ ಇನ್ಯಾರೋ ಸಹಾಯ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ತುಂಬ ಬಳಸ್ಕೊಂಡ್ಬಿಡ್ತಾರೆ. ಅದೇನಾಗ್ಬಿಡುತ್ತೆ, ಮುಂದಿನ ದಿನಗಳಲ್ಲಿ ನಮ್ಮ ಅಭಿವೃದ್ಧಿ ಕುಂಠಿತವಾಗಿರುತ್ತೆ. ಇನ್ನೊಬ್ರು ನಮ್ಮಲ್ಲೇ ಸುಮಾರಿತನವಿರೋದ್ರಿಂದ ಆ ಕೆಲಸವನ್ನ ಯಥೇಚ್ಛವಾಗಿ ಮಾಡೋಕ್ಕೆ ಹೋಗೋದಿಲ್ಲ. ಇನ್ ಕೆಲವರು ಆ ದುಸ್ಸಾಹಸವೇ ಬೇಡಪ್ಪ, ಏನೋ ಸ್ವಲ್ಪ ಇರೋ ಕಡೆ ನೆಮ್ಮದಿಯಾಗಿ ಇದ್ಬೋಣ ಅಂತ ಮನಸ್ಥಿತಿಯಲ್ಲಿ ಇರ್ತೀರ. ಹಾಗಾಗಿ ಯಾವಾಗ ಅವಕಾಶ ಬರುತ್ತೋ ಆ ಅವಕಾಶವನ್ನು ಬಿಡದೆ ಜೊತೆ ಕರೆದುಕೊಂಡು ಹೋಗಿ ಯಶಸ್ಸನ್ನ ಕಾಣ್ತೀರಾ, ಲಾಭದಾಯಕವಾಗಿರ್ತೀರಾ ಅಂತ. ಇದು ಒಬ್ಬ ರಾಶಿ ಅಂತಲ್ಲ, ಪ್ರತಿಯೊಬ್ಬ ವ್ಯಕ್ತಿಗೂ ಜೀವನದಲ್ಲಿ ಭಗವಂತ ಅವಕಾಶ ಕೊಡತಕ್ಕಂಥದ್ದು. ಪ್ರತಿಯೊಬ್ಬರಿಗೂ ಆ ಅವಕಾಶ ಬಂದಾಗ ಅದನ್ನು ಉಪಯೋಗಿಸ್ಕೊಳ್ಳಿ. ಸಮಯಕ್ಕೋ ಅಥವಾ ಯಾವುದೇ ದುಃಖದ ಪರಿಸ್ಥಿತಿ ಇರಲಿ, ಯಾವುದೇ ಒಂದಷ್ಟು ಆರೋಗ್ಯದ ಸಮಸ್ಯೆಗಳಿರಲಿ, ಮನೆಯಲ್ಲಿ ಅಶಾಂತಿ ಇರಲಿ, ಮನಸ್ಸಿಗೆ ನೆಮ್ಮದಿ ಇಲ್ಲದೇನೆ ಇದ್ರೂ ಪರವಾಗಿಲ್ಲ, ಆ ಕೆಲಸವನ್ನ ಮಾಡಿ ಲಾಭ ನೋಡತಕ್ಕಂಥದ್ದು ಅಂತ. ಸಿಂಹರಾಶಿ, ಸಿಂಹರಾಶಿಯವರಿಗೆ ಈ ದಿನ ಲಕ್ಷ್ಮಿ ಅನುಗ್ರಹವಾಗತ್ತೆ ಅಂತ. ಅನಿರೀಕ್ಷಿತ ಲಕ್ಷ್ಮಿ ಅಂದ್ರೆ ಯಾವುದೋ ವಿಚಾರದಲ್ಲಿ ನಿಮಗೆ ಒಂದು ದುಡ್ಡು ಬರಬೇಕಾಗಿರುತ್ತೆ, ಅದನ್ನ ಮರ್ತೇ ಬಿಟ್ಟಿರ್ತೀರ. ಆ ದುಡ್ಡು ಮುಗ್ದೋಯ್ತಪ್ಪ, ನನಗೆ ಕೈ ಸೇರಲ್ಲ ಅಂತ. ಇನ್ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ಗೆ ಮಾಡಿಬಿಟ್ಟಿರ್ತೀರ, ಅಥವಾ ಇನ್ಯಾರಿಗೋ ದುಡ್ಡು ಕೊಟ್ಟು ಒಂದಷ್ಟು ವರ್ಷಗಳೇ ಕಳೆದೋಗಿರುತ್ತೆ. ಆ ವ್ಯಕ್ತಿ ನಿಮಗೆ ದುಡ್ಡು ಕೊಟ್ಟಿರೋದಿಲ್ಲ, ವ್ಯಾಪಾರದ ಲಾಭದಾಯಕ ಅಮೌಂಟ್ ನಿಮಗೆ ಬಂದಿರೋದಿಲ್ಲ. ಏನನ್ಸ್ಬಿಟ್ಟಿರುತ್ತೆ, ಲೈಫಲ್ಲಿ ಬರಲ್ಲ, ಅದು ಬಂದ್ರೆ ನನ್ನ ಲಕ್, ಯಾವತ್ತೋ ಒಂದಿನ ಬರಲಿ ಬಿಡಪ್ಪ, ಬರ್ದೋರು ಪರವಾಗಿಲ್ಲ, ಅವ್ರು ಇಟ್ಕೊಂಡಿರಲಿ ಅಂತೇಳಿ ಮನಸ್ಥಿತಿಯಲ್ಲಿ ಇರ್ತೀರ. ಅಂಥವರಿಗೆ ಈ ದಿನ ಲಾಭದಾಯಕ ದಿನ. ಲಕ್ಷ್ಮಿ ಅನುಗ್ರಹ ಆಗತ್ತೆ. ಮಾಡತಕ್ಕಂಥ ಕೆಲಸದಲ್ಲಿ ಒಳ್ಳೆ ಅಭಿವೃದ್ಧಿಯನ್ನು ನೋಡಬಹುದು. ಮನೆಯಲ್ಲಿ ಕಿರಿಕಿರಿ ಉಂಟಾಗಬಹುದು. ಸಿಂಹರಾಶಿಯವರಿಗೆ ಜಾಗೃತೆಯಿಂದಿರಿ. ಪ್ರಮುಖ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಆಗತ್ತೆ ಈ ದಿನ. ಅದನ್ನ ಸ್ವಲ್ಪ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಆರೋಗ್ಯ ಆದಷ್ಟು ಬೇಗ ಚೇತರಿಕೆಯನ್ನು ಕಾಣಬಹುದು. ಭೂ ವ್ಯಾಜ್ಯಗಳಲ್ಲಿ ಯಾರು ಸಿಗಾಕೊಂಡಿದಿರೋ ನಿಮಗೆ ದಾರಿ ಸಿಗುತ್ತೆ, ಅದರಿಂದ ಹೊರಗಡೆ ಬರೋದಲ್ಲೂ ಅದನ್ನ ಸದುಪಯೋಗ ಪಡಿಸ್ಕೊಡಿ. ಖಂಡಿತವಾಗಿ ಇರತಕ್ಕಂಥ ಒಂದಷ್ಟು ವ್ಯಾಜ್ಯಗಳಿಂದ ಹೊರಗಡೆ ಬರ್ತೀರಾ. ದಾಯಾದಿಗಳೊಂದಿಗೆ ಈ ದಿನ ಮನಸ್ತಾಪವಾಗ್ಬೋದು, ಅದರ ಮೇಲೆ ಕೂಡ ಗಮನ ಹರಿಸತಕ್ಕಂಥದ್ದು. ಎಷ್ಟು ಬೇಕು ಅಷ್ಟೇ ಮಾತಾಡಿ, ಇಲ್ಲದಿದ್ದರೆ ವ್ಯಾಜ್ಯದಲ್ಲೇ ಇಡೀ ದಿನ ಸಂಪೂರ್ಣ ಕಳೆದು ಬಿಡುತ್ತೀರಾ ಅಂತ. ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ಈ ದಿನ ಮಾಡತಕ್ಕಂಥ ಕೆಲಸದಲ್ಲಿ ಒತ್ತಡ ಜಾಸ್ತಿ ಇರುತ್ತೆ. ಮಾಡ್ತಕ್ಕಂಥ ಹೊಸ ಕೆಲಸಗಳಿಗೆ ಅಡೆ ತಡೆಗಳು ಜಾಸ್ತಿ ಇದ್ರೂ ಕೂಡ ನಿಮ್ಮ ಕುಟುಂಬ ನಿಮ್ಮ ಬೆನ್ನೆಲುಬಾಗಿ ಇದನ್ನು ನಿಂತ್ಕೊಳ್ತಾರೆ. ಅದು ನಿಮಗೆ ಮನಸ್ಸಿಗೆ ಒಂದಷ್ಟು ಸಮಾಧಾನವಾಗತ್ತೆ. ಮನಸ್ಸಿಗೆ ಕೊಂಚ ಮಟ್ಟಿಗೆ ಗೊಂದಲ, ಕಿರಿಕಿರಿ, ನಿಮ್ಮ ಹಿತಶತ್ರುಗಳು ನಿಮಗೆ ಆ ಥರ ಮಾಡೋ ಥರ ಮಾಡಿಬಿಡ್ತಾರೆ. ಅಂದರೆ ಎಲ್ಲವೂ ಇಡೀ ದಿನ ತುಂಬ ಚೆನ್ನಾಗಿ ನಡೀತಿರ್ತಾರೆ. ಹಿತಶತ್ರುಗಳ ಒಂದಷ್ಟು ಚುಚ್ಚು ಮಾತುಗಳಿಂದ, ಒಂದಷ್ಟು ಬೇರೆಯ ಪರಿಸ್ಥಿತಿಗಳಿಂದ ಮನಸ್ಸಿಗೆ ಬೇಜಾರಾಗುತ್ತೆ. ಮಾಡತಕ್ಕಂಥ ಕೆಲಸದಲ್ಲಿ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ ದಿನ. ಅದನ್ನು ಬದಿಗೊತ್ತಿ ಮಾಡತಕ್ಕಂಥ ಕೆಲಸದಲ್ಲಿ ಸ್ವಲ್ಪ ಇಂಟ್ರೆಸ್ಟಿಂದ ಆಕ್ಟಿವ್ ಆಗಿ ಕೆಲಸ ಮಾಡಿ. ಖಂಡಿತ ಈ ದಿನ ಶುಭ ದಿನವಾಗಿರುತ್ತೆ ಅಂತ. ಪ್ರಮುಖವಾಗಿ ಯಾರು ಹೋಟೆಲ್ ಬಿಸ್ನೆಸ್ಸನ್ನು ಮಾಡ್ತಿರ್ತೀರಾ ಅವ್ರಿಗೆ ಲಾಭದಾಯಕ ದಿನವಾಗಿರುತ್ತೆ. ಪ್ರಮುಖ ಒಳ್ಳೆಯ ಕೀರ್ತಿಯನ್ನು ಈ ದಿನ ಸಂಪಾದನೆ ಮಾಡ್ಬೋದು. ಫುಡ್ ವಿಚಾರದಲ್ಲಿ ಒಳ್ಳೆಯ ಆರ್ಡರ್ಗಳನ್ನು ಈ ದಿನ ಯಾರು ಅಡುಗೆ ಕೆಲಸದಲ್ಲಿ ವ್ಯಾಪಾರವನ್ನು ಮಾಡ್ತಿರ್ತಾರೋ ಅಥವಾ ವ್ಯವಹಾರವನ್ನು ಮಾಡ್ತಿರ್ತಾರೋ ಅವರು ಅಪೇಕ್ಷೆ ಕೂಡ ಮಾಡ್ಬೋದು. ತುಲಾರಾಶಿ, ತುಲಾರಾಶಿಯವರಿಗೆ ಈ ದಿನ ಮಾಡತಕ್ಕಂಥ ಕೆಲಸದಲ್ಲಿ ಅಭಿವೃದ್ಧಿಯನ್ನು ನೋಡಬಹುದು. ನಿಮ್ಮ ಹಿರಿಯ ಅಧಿಕಾರಿಗಳಿಂದ ಅಥವಾ ನಿಮಗಿಂತ ಮೇಲ್ಗಡೆ ಇರೋರಿಂದ ಈ ದಿನ ಅಧಿಕವಾದ ಒತ್ತಡ ನಿಮ್ಮ ಮೇಲೆ ಇರಲಾಗತ್ತೆ. ಮಾಡತಕ್ಕಂಥ ಕೆಲಸದಲ್ಲಿ ಮನಸ್ಸಿಗೆ ಒಂದು ಸ್ವಲ್ಪ ಏನೋ ಕೆಲಸ ಒತ್ತಡ ನನ್ನ ಮೇಲೆ ಏರ್ಬಿಡುತ್ತಿದ್ದಾರಪ್ಪ ಅಂತ ಮನಸ್ಸಿಗೆ ಅನಿಸುತ್ತೆ. ಮನೆಯಲ್ಲಿ ಕೆಲಸದ ವಿಚಾರಕ್ಕೆ ಈ ದಿನ ಮನಸ್ತಾಪ ಆಗುತ್ತೆ. ಯಾರ ತುಲಾರಾಶಿಯವರು ಈ ದಿನ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅನ್ನ ಮಾಡಿ ತಿನ್ಬೇಕು ಅಂತ ಏನಾರ ಅಂದ್ಕೊಂಡಿದ್ರೆ ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ ಖಂಡಿತ ಮಾಡಿ. ಆದರೆ ಜಾಗ್ರತೆಯಿಂದ ನಿಮ್ಮ ಬುದ್ಧಿಶಕ್ತಿಯನ್ನ ನಿಮ್ಮ ಕೈಲಿಟ್ಟುಕೊಂಡು ಈ ದಿನ ಇನ್ವೆಸ್ಟ್ ಅನ್ನು ಮಾಡಿ. ಗೊತ್ತೋ ಗೊತ್ತಿಲ್ದೋ ಎಲ್ಲ ತುಂಬಾ ನಂಬಿಕಸ್ತಪ್ಪ, ಎಲ್ಲನೂ ದುಡ್ಡನ್ನ ಅವನ ಕೈ ಕೊಟ್ಬೋಣ, ನನಗಿಷ್ಟು ಲಾಭ ಅಂತ ಕೊಡು, ನಿನ್ ವ್ಯಾಪಾರ ವ್ಯವಹಾರ ಮಾಡ್ಕೊ ಅಂತ ಅಂದ್ಕೊಂಡಿದ್ರೆ ಖಂಡಿತ ನಷ್ಟ ಅನುಭವಿಸ್ತೀರ. ಏನು ವ್ಯಾಪಾರ ವ್ಯವಹಾರ ಮಾಡ್ತಿರ್ತಾರೋ ನೀವು ಗಮನ ಹರಿಸತಕ್ಕಂಥದ್ದು, ಅದರಲ್ಲಿ ನೀವು ಒಂದು ಸ್ವಲ್ಪ ಇನ್ವಾಲ್ವ್ ಆದರೆ ಖಂಡಿತ ಈ ದಿನ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಒಳ್ಳೆ ಲಾಭದಾಯಕ ಹಣವನ್ನ ನೀವು ಸಂಪಾದನೆ ಮಾಡಬಹುದು. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಗುರು ಹಿರಿಯರ ಅನುಗ್ರಹದಿಂದ ಅಥವಾ ಅವರ ಮಾರ್ಗದರ್ಶನದೊಂದಿಗೆ ಉತ್ತಮ ಲಾಭವನ್ನು ಅಪೇಕ್ಷೆ ಮಾಡಬಹುದು. ಮಾಡತಕ್ಕಂಥ ಕೆಲಸದಲ್ಲಿ ಒಳ್ಳೆ ಲಾಭವನ್ನು ನೋಡಿದ್ರು ಕೂಡ ಮನಸ್ಸಿಗೆ ಕೊಂಚ ಮಟ್ಟಿಗೆ ಚಿಂತೆ ಕಾಡಿಸುತ್ತೆ. ಆರೋಗ್ಯದಲ್ಲಿ ಚೇತರಿಕೆಯನ್ನು ನೋಡಬಹುದು. ಅದೇ ರೀತಿ ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆದು ಶುಭ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ನಿಮ್ಮದಾಗಿರುತ್ತೆ. ಆದರೆ ಜಾಗ್ರತೆ ಇರಲಿ. ಈ ದಿನ ಮಕ್ಕಳ ಮೇಲೆ ಗಮನ ಜಾಸ್ತಿ ಇರಿಸಿ. ನಿಮ್ಮ ಮಕ್ಕಳು ಗೊತ್ತೋ ಗೊತ್ತಿಲ್ಲದ ಒಂದಷ್ಟು ಪೆಟ್ಟುಗಳನ್ನ ಈ ದಿನ ಮಾಡ್ಕೊಳ್ಬಹುದು. ವೃಶ್ಚಿಕ ರಾಶಿಯವರು ಕೊಂಚ ಮಟ್ಟಿಗೆ ಮಕ್ಕಳ ಮೇಲೆ ಗಮನ ಹರಿಸತಕ್ಕಂಥದ್ದು. ಧನುಸ್ಸು ರಾಶಿ, ಧನುಸ್ಸು ರಾಶಿಯವರಿಗೆ ಈ ದಿನ
ನೂತನ ಬಟ್ಟೆಯನ್ನ, ವಸ್ತುವನ್ನ ಅಥವಾ ಆಭರಣವನ್ನ ಖರೀದಿ ಮಾಡೋ ಯೋಗ ಇರುತ್ತದೆ. ಮಾಡತಕ್ಕಂಥ ಕೆಲಸದಲ್ಲಿ ಲಾಭದಾಯಕವನ್ನು ನೋಡ್ಬೋದು. ಚಾಲಕರಿಗೆ ಈ ದಿನ ಒತ್ತಡದ ದಿನವಾಗಿರುತ್ತೆ. ಚಾಲನೆ ಮಾಡಬೇಕಾದ್ರೆ ಜಾಗೃತೆಯಿಂದ ಚಾಲನೆ ಮಾಡತಕ್ಕಂಥದ್ದು. ಈ ದಿನ ನೀವು ದೂರದ ಪ್ರಯಾಣವನ್ನು ಮಾಡಬೇಕು ಅಂತಿದ್ರೆ ಲಾಭದಾಯಕವಾಗಿರುತ್ತೆ. ಆ ಪ್ರಯಾಣದಲ್ಲಿ ಹೊಸ ಸ್ನೇಹಿತರ ಸಮ್ಮಿಲನದೊಂದಿಗೆ ಮನಸ್ಸಿಗೆ ಇಲ್ಲ ಹೊಸ ವ್ಯಕ್ತಿಯ ಪರಿಚಯವಾಗಿದೆ, ಆ ವ್ಯಕ್ತಿಯಿಂದ ನನಗೆ ಭವಿಷ್ಯದಲ್ಲಿ ಒಳ್ಳೆ ಲಾಭವಾಗುತ್ತೆ, ಮನಸ್ಸಿನ ಇಷ್ಟಾರ್ಥ ಆ ವ್ಯಕ್ತಿಯಿಂದ ನನಗೆ ಈಡೇರುತ್ತೆ ಅಂತ ನಿಮಗೆ ಮನಸ್ಸಿಗೆ ಆಲೋಚನೆ ಆಗುತ್ತೆ. ಖಂಡಿತ ಹೌದು. ಆ ವ್ಯಕ್ತಿಯೊಂದಿಗೆ ಉತ್ತಮ ಬಾಂಧವ್ಯವನ್ನ ವೃದ್ಧಿ ಮಾಡ್ಕೊಳ್ಳಿ. ಜಾಗ್ರತೆ ಎಂದಿರಿ. ಎಲ್ಲರೂ ನಮ್ಮವರಲ್ಲ, ಎಲ್ಲರೂ ಹೊರಡೆಯವರು ಅಲ್ಲ. ಹಾಗಾಗಿ ಎಷ್ಟು ನಂಬಬೇಕೋ ಅಷ್ಟೇ ನಂಬತಕ್ಕಂಥದ್ದು. ಅತಿಯಾದ ನಂಬಿಕೆ ನಮ್ಮ ಜೀವನವನ್ನ ನಾವೇ ಮುಳುವಾಗಿಸ್ಕೊಳ್ತೇವೆ ಅಂತೇಳಿ ಸ್ವಲ್ಪ ಜಾಗ್ರತೆಯಿಂದ ಹೆಜ್ಜೆ ಮುಂದೆ ಇಡತಕ್ಕಂಥ. ಮಕರ ರಾಶಿಯವರಿಗೆ ವ್ಯಾಪಾರದಲ್ಲಿ ಲಾಭದಾಯಕವಾಗಿರುತ್ತೆ. ಈ ದಿನ ಪ್ರಮುಖವಾಗಿ ಆರಕ್ಷಕರಿಗೆ, ಅಗ್ನಿಶಾಮಕ ದಳದವರಿಗೆ ಅಥವಾ ರಕ್ಷಣಾದಲ್ಲಿ ಕೆಲಸ ಮಾಡತಕ್ಕಂಥ ಒಂದಷ್ಟು ಸೈನಿಕರಿಗೆ ಅಥವಾ ಆ ವಿಚಾರದಲ್ಲಿ ಯಾರು ಅಧಿಕಾರಿಗಳಿರ್ತಾರೋ ಒತ್ತಡದ ದಿನವಾಗಿರುತ್ತೆ. ಕೆಲಸದಲ್ಲಿ ಅಧಿಕವಾಗಿ ತೊಡಗಿಸ್ಕೊಂಡಿರ್ತೀರ. ಆರೋಗ್ಯದ ಮೇಲೆ ಅವರು ಗಮನ ಹರಿಸತಕ್ಕಂಥದ್ದು. ಈ ದಿನ ಯಾರು ನೂತನವಾಗಿ ವ್ಯಾಪಾರವನ್ನ ಪ್ರಾರಂಭಿಸಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ವ್ಯಾಪಾರ ಬೇಡ. ನೀವು ಈ ದಿನ ವ್ಯಾಪಾರವನ್ನು ಪ್ರಾರಂಭಿಸಿದರೆ ಆ ವ್ಯಾಪಾರದಲ್ಲಿ ನಷ್ಟ ಸಂಭವವಾಗಬಹುದು ಅಂತ. ಈ ದಿನ ನಿಮ್ಮ ಇಷ್ಟ ಮಿತ್ರರ ಸಮ್ಮಿಲನದಿಂದ ಮನಸ್ಸಿಗೆ ಸಂತೋಷವಾದರೂ ಅಲ್ಲಿ ಭಿನ್ನಾಭಿಪ್ರಾಯವಾಗತ್ತೆ. ಅದು ನೀವು ಆಡ್ತಕ್ಕಂಥ ಮಾತುಗಳಿಂದ. ಕೊಂಚ ಮಟ್ಟಿಗೆ ಮಾತಾಡಬೇಕಾದ್ರೆ ಜಾಗ್ರತೆಯಿಂದ ಮಾತುಕತೆ ಆಡಿ, ಇಲ್ಲದಿದ್ದರೆ ಆ ಮಾತೆ ನಿಮಗೆ ಮುಳುವಾಗತ್ತೆ ಅಂತ. ಕುಂಭರಾಶಿಯವರು ಈ ದಿನ ಹೊಸ ಕೆಲಸವನ್ನ ಪ್ರಾರಂಭಿಸಬೇಕು ಅಂತಿದ್ರೆ ಖಂಡಿತ ಬೇಡ. ಆ ಕೆಲಸವನ್ನ ಪೋಸ್ಟ್ಪೋನ್ ಮಾಡತಕ್ಕಂಥದ್ದು. ಈ ದಿನ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಯಾರು ಮಾಡ್ತಿದ್ರೆ ಅಲ್ಲಿ ಭಿನ್ನಾಭಿಪ್ರಾಯಗಳು ಅಥವಾ ನಷ್ಟ ಸಂಭವವಾಗ್ಬೋದು. ಹಣ್ಣು ತರಕಾರಿ ವ್ಯಾಪಾರಸ್ಥರಿಗೆ ಲಾಭದಾಯಕ ದಿನವಾಗಿರುತ್ತೆ. ಪ್ರಮುಖವಾಗಿ ಈ ದಿನ ಯಾರು ಈವೆಂಟ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಮಾಡ್ತಿರ್ತಾರೋ ಅವರಿಗೆ ಮಿಶ್ರ ಫಲದ ಅಪೇಕ್ಷೆಯನ್ನು ಮಾಡಬಹುದು. ಮೀನರಾಶಿಯವರಿಗೆ ಈ ದಿನ ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಅಲ್ಪ ಮಟ್ಟದ ಲಾಭವಾಗುತ್ತೆ. ಪ್ರಮುಖ ಬ್ಯಾಂಕ್ ನೌಕರರಿಗೆ ಈ ದಿನ ಒತ್ತಡದ ದಿನವಾಗಿರುತ್ತೆ. ಮಾಡತಕ್ಕಂಥ ಕೆಲಸದಲ್ಲಿ ಲಾಭ ಕಮ್ಮಿ ಇದ್ರೂ ಕೂಡ ಶ್ರಮಪಟ್ಟು ಕೆಲಸ ಮಾಡುವ ದಿನವಾಗಿರುತ್ತೆ. ಯಾರು ಚಿನ್ನ ಬೆಳ್ಳಿ ವ್ಯಾಪಾರ ಇರ್ತಾರೋ ಅವರಿಗೆ ಈ ದಿನ ಲಾಭ ಕೊಂಚ ಮಟ್ಟಿಗೆ ಕಮ್ಮಿ ಇರುತ್ತೆ. ಆರೋಗ್ಯದಲ್ಲಿ ಏರುಪೇರಾಗ್ಬೋದು. ಮೀನರಾಶಿಯವರು ಆರೋಗ್ಯದ ಮೇಲೆ ಗಮನ ಹರಿಸತಕ್ಕಂಥದ್ದು. ಇವತ್ತು ಬುದ್ಧ ಪೂರ್ಣಿಮೆ. ಪ್ರತಿಯೊಬ್ಬ ನಾಡಿನ ಸಮಸ್ತ ಜನತೆಗಳಿಗೆ ಬುದ್ಧ ಪೂರ್ಣಿಮೆಯ ಶುಭಾಶಯಗಳು. ಈ ಪೂರ್ಣಿಮೆಯ ದಿನ ಯಾರು ದುರ್ಗಾ ಪರಮೇಶ್ವರಿಯನ್ನ ಅಥವಾ ಚಾಮುಂಡೇಶ್ವರಿಯನ್ನ ಆರಾಧನೆ ಮಾಡ್ತಾರೋ ಅವರಿಗೆ ಇರತಕ್ಕಂಥ ಸಮಸ್ಯೆಗಳು, ಶತ್ರುವಿನ ಬಾಧೆ ಆಗಿರ್ಬೋದು, ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಎಲ್ಲವೂ ಕೂಡ ದೂರವಾಗತ್ತೆ ಅಂತ. ನಿಮ್ಮ ಮನೆಯ ಹತ್ತಿರ ಇರತಕ್ಕಂಥ ಒಂದು ದುರ್ಗಾ ಸ್ವರೂಪ ದೇವಸ್ಥಾನಕ್ಕೆ ಹೋಗಿ ಕ್ಷೀರಾಭಿಷೇಕವನ್ನ ಭಗವತಿಗೆ ಮಾಡಿಸಿ ಖಂಡಿತ ನಿಮ್ಮ ಮನಸ್ಸಿನ ಇಷ್ಟಾರ್ಥ ಈಡೇರಿಸತಕ್ಕಂಥದ್ದು ಅಂತ. ಅದೇ ರೀತಿ ಆ ಭಗವತಿಗೆ ಅಭಿಷೇಕ ಮಾಡಿರತಕ್ಕಂಥ ಆ ಶುದ್ಧವಾದಂಥ ಜಲವನ್ನು ಅಂದರೆ ಗಂಗೆಯನ್ನು ತೆಗೆದುಕೊಂಡು ಮನೆಯನ್ನೆಲ್ಲ ಸಿಂಪಡಿಸಿ ಮನೆಯ ಮೇಲಾಗಿರ್ತಕ್ಕಂಥ ದೃಷ್ಟಿದೋಷಗಳು ಅಥವಾ ಕೆಟ್ಟ ಮನುಷ್ಯರ ಕಾಲ್ಗುಣ ಆಗಿರ್ಬೋದು ಅಥವಾ ಗೊತ್ತಿದ್ದು ಯಂತ್ರ ಮಂತ್ರ ಪ್ರಯೋಗ ಆಗಿರ್ಬೋದು, ಮನೆಯಲ್ಲಿ ಅಶಾಂತಿ ಆಗಿರ್ಬೋದು, ಲಕ್ಷ್ಮೀ ಸ್ಥೈರ್ಯವಾಗಿ ನೆಲೆಸಕ್ಕಾಗ್ತಾ ಇಲ್ಲ ಅಂತ ಈ ಥರ ಯಾವುದೇ ಸಮಸ್ಯೆ ಇದ್ರೂ ಕೂಡ ಆ ಭಗವತಿಗೆ ಮಾಡಿರ್ತಕ್ಕಂಥ ವಿಗ್ರಹಕ್ಕೆ ಮಾಡಿರ್ತಕ್ಕಂಥ ಶುದ್ಧ ಜಲವನ್ನ ಗಂಗೆಯನ್ನ ಮನೆಗೆಲ್ಲ ಪ್ರೋಕ್ಷಣೆ ಮಾಡೋ ಮುಖಾಂತರ ಆ ಭಗವತಿಗೆ ಒಂದು ಕ್ಷೀರಾಭಿಷೇಕವನ್ನು ಮಾಡಿಕೊಂಡು ಅದನ್ನ ತೀರ್ಥವಾಗಿ ಸೇವನೆ ಮಾಡೋ ಮುಖಾಂತರ ಆ ಭಗವತಿಯ ಸಂಪೂರ್ಣ ಅನುಗ್ರಹವನ್ನ ಈ ದಿನ ಪಡೀರಿ. ಖಂಡಿತವಾಗಿಯೂ ಆ ಭಗವತಿ ಅನುಗ್ರಹದಿಂದ ಮನಸ್ಸಿನ ಇಷ್ಟಾರ್ಥ ಈಡೇರುತ್ತೆ. ಇರತಕ್ಕಂಥ ಒಂದಷ್ಟು ಸಮಸ್ಯೆಗಳು ದೂರವಾಗತ್ತೆ. ಈ ದಿನ ಪ್ರತಿಯೊಬ್ಬರಿಗೂ ಕೂಡ ಲಾಭದಾಯಕ ದಿನವಾಗಿರಲಿ ಅಂತೇಳಿ ಆಶಿಸುತ್ತೇನೆ. ಶುಭಮಸ್ತು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.